ಮಂದಿರಲ್ಲಿ ಸ್ಮರಿಸುತ್ತಾ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಯಡ್ರಾಮಿ ಹಾಗೂ ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಾಗೂ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಅಡಿಯಲ್ಲಿ ನಡೀತಕ್ಕಂಥ ಜೀನಿಯಸ್ ಅವಾರ್ಡ್ 2024ರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನು ತುಂಬ ಹೃದಯದಿಂದ ನಮಸ್ಕರಿಸುತ್ತಾ, ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಈ ಶಾಲೆ ಹಮ್ಮಿಕೊಂಡು ಬರ್ತಾಯಿದೆ. ಜೀನಿಯಸ್ ಅವಾರ್ಡ್ ಎಂಬುದು ಈ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಸ್ಥೆ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ. ಇನ್ನುಳಿದ ಯಾವುದೇ ಸಂಸ್ಥೆ ಕೂಡ ಈ ಕಾರ್ಯಕ್ರಮ ನಡೆಸಿಲ್ಲ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಕರ್ನಾಟಕ ಸರ್ಕಾರ ನಡೆಸಿರ್ತಕ್ಕಂಥ ಶಾಲೆಗಳಲ್ಲಿ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಮತ್ತು ಪ್ರೌಢಶಾಲೆಗಳೊಂದಿಗೆ ಹಲವು ಸಂಸ್ಥೆಗಳು ಕೂಡ ನಮ್ಮ ಸರ್ಕಾರ ನಡೆಸುತ್ತಿದೆ. ಅದರಲ್ಲಿ ಯಾವುದಂದರೆ, ಒಂದು ಸೈನಿಕ, ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ, ಜವಾಹರ್ ನವೋದಯ, ಮುದ್ದೇನಹಳ್ಳಿ, ಆಳ್ವಾಸ್, ಆದರ್ಶ ಅಂತ ಹಲವು ಸರ್ಕಾರಿ ಸಂಸ್ಥೆಗಳು ನಮ್ಮ ಕರ್ನಾಟಕ ಸರ್ಕಾರ ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಆ ಸಂಸ್ಥೆಗಳನ್ನು ನಡೆಸುತ್ತಿದೆ. ಆದ್ದರಿಂದ ಅಂಥ ಸಂಸ್ಥೆಗಳಿಗೆ, ಯಾಕಂದ್ರೆ ಅಂಥ ಸಂಸ್ಥೆಗಳು ಯಾರ ಪಾಲಾಗ್ತವೆ, ಬರೀ ಶ್ರೀಮಂತ ಮಕ್ಕಳ ಭವಿಷ್ಯಕ್ಕಾಗಿ ಅವು ಇದ್ದೇವೆ ಅನ್ನೋ ಒಂದು ಸಂದೇಶ ನಮ್ಮ ಪಾಲಕರಲ್ಲಿದೆ. ದಯವಿಟ್ಟು ಅಂಥ ಸಂಸ್ಥೆಗಳಿರೋದು ನಮ್ಮಂಥ ಮಧ್ಯಮ ಮತ್ತು ಬಡ ಪಾಲಕರಿಗಾಗಿ. ಆ ಸಂಸ್ಥೆಗಳಿಗೆ ಆಯ್ಕೆ ಆಗಬೇಕಾದ್ರೆ ಒಂದು ತರಬೇತಿ ಅನ್ನೋದೊಂದು ಮೂಲ ಘಟ್ಟಾಗಿರ್ತದೆ. ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಸಂಸ್ಥೆಗೆ ನಾವು ಆಯ್ಕೆ ಆಗ್ಬೇಕಾದ್ರೆ, ಒಂದು ಗೌರ್ಮೆಂಟ್ ಜಾಬ್ ಹಿಡ್ಕೊಂಡು ಒಂದು ಸಂಸ್ಥೆಗೆ ಆಯ್ಕೆ ಆಗ್ಬೇಕಾದ್ರೂ ಕೂಡ ಒಂದು ಪೂರ್ವ ತರಬೇತಿ ಎಂಬುದೊಂದು ಬೇಕೇ ಬೇಕಾಗುತ್ತೆ. ಅಂಥ ಪೂರ್ವ ತರಬೇತಿ ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೂ ಕೂಡ ಒಬ್ಬ ರಸ್ತೆಯಲ್ಲಿರ್ತಕ್ಕಂಥ ವ್ಯಕ್ತಿ ಕೇಳ್ತಾನೆ, ಸರ್ ನಾ ಈ ಊರಿಗೆ ಹೋಗ್ಬೇಕಾಯ್ದ, ಯಾವ ರೂಟಿಗೆ ಹೋಗ್ಬೇಕಂತೇಳಿ. ಹಂಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ಹಿಂಗೆ ಹೋಗ್ರಿ ಸರ್ ಅಂತೇಳಿ. ಹಂಗೆ ಹೋದ್ರೆ ಊರು ಮುಟ್ಟಕ್ಕಾಗಲ್ಲ. ಅವ ಏನು ಮಾಡ್ತಾನೆ, ಮುಂದೆ ಮತ್ತೊಬ್ಬರು ಹೋಗಿ ಕೇಳ್ತಾನೆ, ಸರ್ ಈ ಊರಿಗೆ ಹೋಗ್ಬೇಕಾದ್ರೆ ಯಾವ ಊರಿಗೆ ಹೋಗ್ಬೇಕಂತೇಳಿ. ಹಂಗೆ ನಾವು ತರಬೇತಿ ಒಂದು ಸಂಸ್ಥೆಗಳಿಗೆ ನಾವು ಆಯ್ಕೆ ಆಗ್ಬೇಕಾರೆ ಒಬ್ಬ ಪರಿಪೂರ್ಣ ತರಬೇತಿದಾರಲ್ಲಿ ನಾವು ತರಬೇತಿ ಪಡಿಸ್ಬೇಕಾಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಒಬ್ಬರು ಹೇಳ್ತಿರ್ತಾರೆ, ಸರ್ ಹಿಂಗೆ ಹೋಗಿ ಸರ್ ಈ ರೂಟ್ ಸರಿ ಆಗುತ್ತಾ, ಒಂದು ಸ್ವಲ್ಪ ಕಚ್ಚದ, ಇದೊಂದು ಸ್ವಲ್ಪ ಡಿಬ್ಬ ಅದ ಅಂತೇಳಿ. ಹಂಗೆ ಒಬ್ಬ ಯಾರು ಪರಿಪೂರ್ಣ ಆ ಮಾರ್ಗದ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ, ಅಂಥ ಸಂಸ್ಥೆಯಲ್ಲಿ ನಾವು ತರಬೇತಿ ಪಡಿಸಿದ್ದರೆ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ಒಂದು ಉಜ್ವಲ ಭವಿಷ್ಯ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಈಗ ನೋಡ್ತಕ್ಕಂಥ PS ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, SDA, FDA, KS, IS ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂಥ ಶಾಲೆಯಲ್ಲಿ ಕಲಿತಂಥ ಮಕ್ಕಳೇ ಆಗಿರ್ತಾರೆ. ಅಂಥ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಯಾಕೆ ಆಯ್ಕೆ ಮಾಡ್ಬೋದು ನಾವು? ಹಾಗಾಗಿ ನಮ್ಮ ಮಕ್ಕಳನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ತರಬೇತಿ ಕೊಡಬೇಕಾಗುತ್ತೆ ಆ ಮಕ್ಕಳಿಗೆ. ಅಂಥ ಒಳ್ಳೆಯ ತರಬೇತಿ ನಮ್ಮ ಶಾಲೆಯಲ್ಲಿ ಜ್ಞಾನಭಾರತಿ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ಅಂಥ ಮಕ್ಕಳಿಗೆ ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ GS ಬಿರದಾರ ಗುರುಗಳು ಎಷ್ಟೋ ಮಕ್ಕಳಿಗೆ ತಮ್ಮ ಜ್ಞಾನದ ಮೂಲಕ ನಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಉಜ್ವಲಗೊಳಿಸಿದ್ದಾರೆ. ಆದ ಕಾರಣ ತಾವುಗಳು ಕೂಡ ತಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ತಮ್ಮ ಪ್ರವೇಶವನ್ನು ಪಡೆಯುವ ಮುಖಾಂತರ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು. ಯಾಕಂದ್ರೆ ಆಳ್ವಾಸ್ ಮತ್ತು ಸೈನಿಕ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಇಲ್ಲೇ ನೋಡಿರ್ಬೋದು. ಈ ಯಾಳವರ ಹತ್ರ ಒಂದು ಮೊರಾರ್ಜಿ ಸಂಸ್ಥೆ ಇದೆ. ಆ ಸಂಸ್ಥೆಯ ಬಿಲ್ಡಿಂಗ, ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಅತ್ಯುತ್ತಮ ಸೌಲಭ್ಯಗಳಾಗಿರ್ತವೆ. ಆದ್ದರಿಂದ ಅಂಥ ಸಂಸ್ಥೆಗಳಿಗೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗತ್ತೆ. ಯಾವುದೇ ಒಂದು ಕೋಚಿಂಗ್ ಸ್ಕೂಲಿಗೆ ಹೋದರೂ ಕೂಡ ಒಬ್ಬ ವಿದ್ಯಾರ್ಥಿ ಒಂದು ಸಾರಿ ಸೈನಿಕ, ಮೊರಾರ್ಜಿ, ನವೋದಯ ಸ್ಕೂಲ್ ಆಯ್ಕೆ ಆದ್ರೆ 6ರಿಂದ 12ನೇ ತರಗತಿವರೆಗೂ ಕೂಡ ಅವರು ಉಚಿತ ಇರ್ತದೆ. ಈಗ ಯಾವುದೇ ಒಂದು ಮಗುವಿಗೆ ನಾವು 6ನೇ ಕ್ಲಾಸಿಗೆ ಬಿಟ್ಟು ಅಂದ್ರೆ ಸುಮಾರು 70ರಿಂದ 80 ಸಾವಿರ ರೂಪಾಯಿ ಫೀಸ್ ಆಗುತ್ತೆ. ನಾವೆಲ್ಲ ಬಡ ಮತ್ತು ರೈತರ ಕುಟುಂಬದಿಂದ ನಮಗೆ ಉಳಿದೇ 60ರಿಂದ 70 ಸಾವಿರ ರೂಪಾಯಿ ಉಳಿಯುತ್ತದೆ. ಅದು ಮತ್ತು ನಾವು ಆಗ್ರೋದ್ರಿಗೆ ಉದ್ರಿ ಹೇಳಿರ್ತೀವಿ, ಮುಂದಿನ ಸಾರಿ ಕೊಡ್ತೀನಿ ಅಂತೇಳಿ. ಅಂಥ ಪ್ರಸ್ತುತ ಸಂದರ್ಭದಾಗ ನಾವು 70ರಿಂದ 80 ಸಾವಿರ ರೂಪಾಯಿ ಕೊಟ್ಟು ಕಲ್ಸೋಕ್ಕಾಗಲ್ಲ ಮಕ್ಕಳಿಗೆ. ಆದ್ದರಿಂದ ನಾವು ಒಂದು ವರ್ಷ ಏನಾದರೂ ಒಂದು ಮಗುವಿಗೆ ನಾವು ತರಬೇತಿ ಪಡೆದಂದ್ರೆ ಅದಕ್ಕೆ ಅಂತಾರೆ ಹಿರಿಯರು, ಕಂಬಾರ ಬಲ್ಲಿ ಕೆಬ್ಬಣ ಕಾದಾಗೆ ಬಡಿಬೇಕಂತದೆ. ಈಗ ನಮ್ಮ ಮಕ್ಕಳೇನೋ ಒಂದು ಸ್ಟೆಪ್ಪಿಗೆ ಬಂದು ನಿಂತಾರೆ, ಕೆಬ್ಬಣ ಕಾದೈತಿ, ಒಂದು ಸ್ವಲ್ಪ ಅವ್ರಿಗೆ ನಾವು ತರಬೇತಿ ಕೊಡಿಸಿಬಿಟ್ಟು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಆಗಿಬಿಡ್ತದೆ. ಅಪ್ ಟು 6ರಿಂದ 12ನೇ ತರಗತಿವರೆಗೆ ಅಂಥ ಒಂದು ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಶಾಲೆಗಳಲ್ಲಿ ಆಯ್ಕೆ ಆಗಿದ್ರಂದ್ರೆ 18 ವರ್ಷ ಮುಗಿದು 12ನೇ ಮುಗಿಬೇಕಾದ್ರೆ 18 ವರ್ಷ, ನಾವು ಯಾವುದೇ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಬೇಕಾದ್ರೆ 19 ವರ್ಷ ಅಲ್ಲಿ ತರಬೇತಿ ಮುಗಿದ ತಕ್ಷಣ ನಾವು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಬೋದು. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೀಲಿಕ್ಕೆ ತಮ್ಮ ಪ್ರವೇಶ ಪಡೀರಿ ಅಂತ ಹೇಳ್ತಾ, ಸುಮಾರು ವರ್ಷಗಳಿಂದ ಇಂಥ ಹೈದರಾಬಾದ್ ಕರ್ನಾಟಕದಲ್ಲಿ ಗುರುಮಿಟ್ಕಳ ಶಾಸಕರಾದ ಶ್ರೀ ಶರಣಗೌಡ ಕುಂದಕೂರವರು ವಿಧಾನಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಸರ
ನಾವು ಏನಾದರೂ ನಮ್ಮ 10th ಮತ್ತು PUC ರಿಸಲ್ಟ್ ಬಂದ್ರೆ ಮೇಲಿಂದ ನೋಡಲ್ಲ ಸರ ನಾವು ಕೆಳಗಿಂದ ನೋಡ್ತೀವಿ ಅಂತೇಳಿ. ಅಂಥ ಒಂದು ಹಿಂದುಳಿದಕ್ಕಂಥ ಶಿಕ್ಷಣಕ್ಕಾಗಿ ಹಿಂದುಳಿತಕ್ಕಂಥ ಪ್ರದೇಶದಲ್ಲಿ ನಮ್ಮ GS ಬಿರಾದಾರಗಳು ಶಿಕ್ಷಣ ಕ್ರಾಂತಿಯನ್ನೇ ಮಾಡಕ್ಕೆ ಹೊಂಟುಬಿಟ್ರು. ಯಾಕಂದ್ರೆ ಅಷ್ಟು ಹಿಂದುಳಿದ್ವಿ ನಾವು. ಅವರಂತಾರ ನಮ್ಮದು ಭಾಗ ಉಡುಪಿ, ದಕ್ಷಿಣ ಕನ್ನಡ, ವಿಜಯಪುರದಾಗ ಫಸ್ಟ್ ನೋಡಲ್ಲ ಸರ್, ನಾವು ಕೆಳಗಿಂದ ನೋಡ್ತೀವಿ ನಮ್ದು ಎಲ್ಲಿ ಎಷ್ಟನೇ ಸ್ಥಾನದಾಗದ ಅಂತೇಳಿ. ನಿಜ ಅದು, ನಮ್ಮ ಭಾಗದಲ್ಲಿ ನಾವು ಕೆಳಗಿಂದ ನೋಡೋದು ನಿಜ. ಅಂಥದ್ರಲ್ಲೂ ಕೂಡ ಇಂಥ ಹಿಂದುಳಿದ ಶೈಕ್ಷಣಿಕವಾಗಿ ಯಡ್ರಾಮಿ ಅಂಥ ಭಾಗದಲ್ಲಿ ಒಂದು ಶಿಕ್ಷಣದ ಕ್ರಾಂತಿಯನ್ನೇ ಮಾಡಕೊಂಡಿರ್ತಕ್ಕಂಥ ಶ್ರೀಯುತ GS ಬಿರಾದಾರಗಳಿಗೆ, ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ತಾವೆಲ್ಲರೂ ಕೂಡ ಇಂಥ ಮಹಾನ್ ಸಂಸ್ಥೆ, ಅದಕ್ಕೆ ಅಂತಾರೆ ಅಂಗೈದಲ್ಲಿ ಹುಣ್ಣಾರ ಕರಡಿ ಬೇಕಾಗಿಲ್ಲ ಅಂತೇಳಿ. ಅಂಗದಾಗೆ ನೋಡ್ಕೋಬೋದು ನಾವು, ನಮ್ಮ ಕೈಯಾಗ ಹುಣ್ಣಾಗ್ಯದ ಅಂತೇಳಿ. ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಪರಿಸರ, ಇಲ್ಲಿರ್ತಕ್ಕಂಥ ಸೌಲಭ್ಯಗಳು, ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಶಿಕ್ಷಕರು, ಸಾಕಷ್ಟು ಜನ ಶಿಕ್ಷಕರು ಬೆಳಗಾವಿ, ಬೆಂಗಳೂರು ಮತ್ತು ಕಾರವಾರದಿಂದ ಎಷ್ಟೋ ಜನ ಶಿಕ್ಷಕರು ಬಂದಿದ್ದಾರೆ. ಆಗಲೇ ಒಬ್ಬರು ಮೇಡಮ್ ಅವರು ಮಾತಾಡಿದ್ರು ಇಂಗ್ಲೀಷಾಗ, ಅವ್ರು ಒಡಿಸ್ಸಾದಿಂದ ಬಂದರು. ಅಂಥ ಅತ್ಯುತ್ತಮವಾದ ಶಿಕ್ಷಕರು ಮತ್ತು ನುರಿತ ಶಿಕ್ಷಕರಿಂದ ಪಾಠ ಬೋಧನೆ ಮಾಡೋದ್ರಿಂದ ನಮ್ಮ ಶಾಲೆ ಕೀರ್ತಿ ಪತಾಕೆ ಇನ್ನೂ ಎತ್ತರಕ್ಕೆ ಹಾರಿಸಲಿದೆ. ಇಲ್ಲಿರ್ತಕ್ಕಂಥ ನಮ್ಮ ಸೌಲಭ್ಯಗಳು ನೋಡಿರಿ, ನಮ್ಮ ವ್ಯವಸ್ಥೆ ನೋಡಿರಿ, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರು ನೋಡಿರಿ, ಇವೆಲ್ಲ ನೋಡಿ ತಮ್ಮ ಪ್ರವೇಶ ಪಡ್ಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿರಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ.